ನಮಸ್ಕಾರ ಸ್ನೇಹಿತರೆ, ಇವತ್ತಿನ ವಿಡಿಯೋಲಿ ನಾವು 2025ರಲ್ಲಿ ರಿಲೀಸ್ ಆಗಿರೋ ಕಂಪ್ಯಾನಿಯನ್ ಅನ್ನೋ ಸೈನ್ಸ್ ಫಿಕ್ಷನ್ ಥ್ರಿಲ್ಲರ್ ಮೂವಿಯ ಸ್ಟೋರಿಯನ್ನ ನೋಡೋಣ. ಒಂದು ಮನೆಯಲ್ಲಿ ವೀಕೆಂಡ್ ಎಂಜಾಯ್ ಮಾಡೋಕೆ ಅಂತ ಫ್ರೆಂಡ್ಸ್ ಎಲ್ಲ ಸೇರ್ಕೊಂಡು ಪಾರ್ಟಿ ಮಾಡ್ಕೊಂಡು ಖುಷಿಯಾಗಿ ಇದ್ದಾಗ ಇಲ್ಲಿ ಒಂದು ಕೊಲೆ ಆಗುತ್ತೆ. ಇದರಿಂದ ಮೂವಿಯ ಸ್ಟೋರಿ ಹೋಗ್ತಾ ಇರೋ ದಿಕ್ಕೆ ಬದಲಾಗೋಗುತ್ತೆ. ಈ ಕೊಲೆ ಮಾಡಿದ್ದು ಐರಿಸ್ ಅನ್ನೋ ಹುಡುಗಿ. ಇವಳು ಯಾಕೆ ಕೊಲೆ ಮಾಡಿದ್ಲು, ಅದರ ಉದ್ದೇಶ ಏನು, ಒಂದ್ ಕೊಲೆಯಿಂದ ಶುರು ಆಗಿದ್ದು ಮೂವಿಯ ಕೊನೆವರೆಗೂ ಹೋಗ್ತಾ ಎಲ್ಲಾ ಫ್ರೆಂಡ್ಸ್ ಪ್ರಾಣ ಕಳ್ಕೊಳ್ಳೋ ಪರಿಸ್ಥಿತಿ ಬರುತ್ತೆ. ಇದೆಲ್ಲ ಹೇಗಾಯ್ತು ಅಂತ ಈ ಮೂವಿಯ ಸ್ಟೋರಿಯಲ್ಲಿ ನೋಡೋಣ ಸ್ನೇಹಿತರೆ. ಇದಕ್ಕಿಂತ ಒಂದು ಪಾಯಿಂಟ್ ಎಕ್ಸ್ಟ್ರಾ ಹೇಳಿದ್ರು ಸ್ಪಾಯ್ಲರ್ ಆಗೋಗುತ್ತೆ. ಮೂವಿಯ ಟ್ರೈಲರ್ ನೋಡದೆ ಈ ಮೂವಿಯನ್ನ ನೋಡಿದ್ರೆ ಇನ್ನಷ್ಟು ಇಷ್ಟ ಆಗುತ್ತೆ. ಯಾಕಂದ್ರೆ ಒಂದೆರಡು ಟ್ವಿಸ್ಟ್ ನ ಟ್ರೈಲರ್ ಅಲ್ಲೇ ರಿವೀಲ್ ಮಾಡ್ಬಿಟ್ಟಿದ್ದಾರೆ. ಸೊ ವಿಡಿಯೋ ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿದೆ ಸ್ನೇಹಿತರೆ. ಕೊಲೆ ಯಾಕಾಯ್ತು ಅನ್ನೋದಕ್ಕಿಂತ ಯಾರು ಮಾಡಿದ್ದು ಅನ್ನೋದೇ ಇಲ್ಲಿ ಮುಖ್ಯ. ವಿಡಿಯೋನ ಕೊನೆವರೆಗೂ ನೋಡಿ ಸ್ನೇಹಿತರೆ, ಎಲ್ಲ ಡೀಟೇಲ್ ಆಗಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಅದಕ್ಕಿಂತ ಮುಂಚೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಮತ್ತೆ ನೋಟಿಫಿಕೇಶನ್ ಬೆಲ್ ಐಕನ್ ಕೂಡ ಆನ್ ಮಾಡಿ. ಈ ಮೂವಿಯ ಸ್ಟಾರ್ಟಿಂಗ್ ಅಲ್ಲಿ ಐರಿಸ್ ಅನ್ನೋ ಹುಡುಗಿ ಸೂಪರ್ ಮಾರ್ಕೆಟ್ ಅಲ್ಲಿ ಇದ್ದಾಗ ಮೊದಲನೇ ಬಾರಿ ತನ್ನ ಬಾಯ್ ಫ್ರೆಂಡ್ ಜಾಶ್ ನ ಮೀಟ್ ಮಾಡಿದ ಕ್ಷಣಗಳನ್ನ ನೆನ್ಪು ಮಾಡ್ಕೊಂತಾ ಇದ್ದಾಳೆ. ಜೊತೆಗೆ ಮೂವಿ ನೋಡ್ತಿರೋ ನಮಗೆ ಹೇಳ್ತಾ ಇದ್ದಾಳೆ, ಕೆಲವೊಮ್ಮೆ ಅನ್ಸುತ್ತೆ ಜೀವನದಲ್ಲಿ ನಮಗೆ ಉದ್ದೇಶನೇ ಇಲ್ಲ, ನಮ್ಮ ಬದುಕಿಗೆ ಅರ್ಥ ಇಲ್ಲ, ಸುಮ್ಮನೆ ಪ್ರಪಂಚ ಹೇಗ್ ನಡೀತಾ ಇದೆಯೋ ಅದೇ ರೀತಿ ನಾವು ಕೂಡ ನಡ್ಕೊಂಡು ಹೋಗ್ತಾ ಇರ್ತೀವಿ. ಆದ್ರೆ ಜೀವನದಲ್ಲಿ ಕೆಲವ್ರಿಗೆ ಯಾವತ್ತಾದ್ರೂ ಒಂದು ದಿನ ತಾವು ಬದುಕ್ತಾ ಇರೋದಕ್ಕೆ ಅರ್ಥ ಏನು, ಉದ್ದೇಶ ಏನು ಅಂತ ಗೊತ್ತಾಗೋ ಸಮಯ ಬರುತ್ತೆ. ಅಂತ ಸಮಯ ನನ್ನ ಜೀವನದಲ್ಲಿ 2 ಸಲ ಬಂದಿತ್ತು. ಒಂದು ನಾನು ಜಾಶ್ ನ ಮೊದಲನೇ ಬಾರಿ ಮೀಟ್ ಮಾಡಿದಾಗ, ಇನ್ನೊಂದು ಜಾಶ್ ನ ಸಾಯಿಸಿದಾಗ ಅಂತ ಹೇಳ್ತಾಳೆ ಐರಿಸ್. ಯಾಕೆ ಅವಳು ಜಾಶ್ ನ ಸಾಯಿಸ್ತಾಳೆ, ಏನ್ ಕತೆ ಅಂತ ಮುಂದೆ ನಾವು ನೋಡ್ತಾ ಹೋಗೋಣ. ಈಗ ಐರಿಸ್ ಮತ್ತೆ ಜಾಶ್ ಇಬ್ರು ತಮ್ಮ ಸೆಲ್ಫ್ ಡ್ರೈವಿಂಗ್ ಆಟೋ ಪೈಲಟ್ ಕಾರಲ್ಲಿ ತಮ್ಮ ಫ್ರೆಂಡ್ ಸರ್ಗೇನ ಮನೆಗೆ ಫ್ರೆಂಡ್ಸ್ ಜೊತೆ ಕಾಲ ಕಳೆಯೋಕೆ ಅಂತ ಹೋಗ್ತಾ ಇದ್ದಾರೆ. ಈ ಮನೆ ಕಾಡಿನ ಹತ್ರ ಸಿಟಿಯಿಂದ ತುಂಬಾನೇ ದೂರ ಇದೆ. ಐರಿಸ್ ಮತ್ತೆ ಜಾಶ್ ಇಬ್ರು ಸರ್ಗೇನ ಮನೆಗೆ ಬಂದಾಗ ಐರಿಸ್ ಒಳಗೆ ಬರ್ತಿಲ್ಲ. ಯಾಕಂದ್ರೆ ಜಾಶ್ ನ ಫ್ರೆಂಡ್ಸ್ಗೆ ಕಂಡ್ರೆ ಆಗಲ್ಲ. ಅದರಲ್ಲೂ ಕ್ಯಾಟ್ ಅನ್ನೋ ಫ್ರೆಂಡ್ಗೆ ಇವಳು ಸ್ವಲ್ಪನೂ ಇಷ್ಟ ಇಲ್ಲ. ಯಾಕೆ ಅಂತ ಮುಂದೆ ಗೊತ್ತಾಗುತ್ತೆ. ಜಾಶ್ಗೆ ಅವಮಾನ ಆಗೋ ಹಾಗೆ ಏನಾದ್ರೂ ಇವಳು ಮಾಡಿದ್ರೆ ಅಂತ ಐರಿಸ್ ಹೆದರ್ಕೊಂತಾ ಇದ್ದಾಳೆ. ಆದ್ರೆ ಏನು ಆಗಲ್ಲ ಅಂತ ಇವಳಿಗೆ ಸಮಾಧಾನ ಮಾಡಿ ಜಾಶ್ ಇವಳನ್ನ ಮನೆಗೆ ಕರ್ಕೊಂಡ್ ಬಂದಾಗ ಇಲ್ಲಿ ಜಾಶ್ ನ 4 ಜನ ಫ್ರೆಂಡ್ಸ್ ನ ನೋಡ್ತೀವಿ. ಕ್ಯಾಟ್ ನ ಬಾಯ್ ಫ್ರೆಂಡ್ ಸರ್ಗೆ. ಈ ಮನೆ ಸುತ್ತ ಇರೋ ಜಾಗ ಒಂದು ಕೆರೆ ಎಲ್ಲ ಇವನ್ಗೆ ಸೇರಿದ್ದು. ಇವನ್ ಏನ್ ಕೆಲಸ ಮಾಡ್ತಾನೆ ಅಂತ ಸರಿಯಾಗಿ ಹೇಳಲ್ಲ. ಕೆಟ್ಟ ಕೆಲಸನೇ ಮಾಡ್ಕೊಂಡು ಇಷ್ಟೊಂದು ಶ್ರೀಮಂತ ಆಗಿರೋದು ಅಂತ ಎಲ್ಲರೂ ಅನ್ಕೊಂಡಿದ್ದಾರೆ. ಸರ್ಗೆಗೆ ಮದುವೆ ಆಗಿದೆ, ಆದ್ರೂ ಇವನು ಕ್ಯಾಟ್ ನ ಹಿಡ್ಕೊಂಡಿದ್ದಾನೆ. ಇಲೈ ಮತ್ತೆ ಪ್ಯಾಟ್ರಿಕ್ ಅನ್ನೋ ಕಪಲ್ ಕೂಡ ಇಲ್ಲೇ ಇದ್ದಾರೆ. ಅಂದ್ರೆ ನಿಮಗೆ ಅರ್ಥ ಆಗಿದೆ ಅನ್ಸುತ್ತೆ ಸ್ನೇಹಿತರೆ, ಇವರು ಸಲಿಂಗಕಾಮಿ. ಸೊ ಎಲ್ಲರೂ ಊಟ ಮಾಡ್ಬೇಕಾದ್ರೆ ಇಲೈ ಮತ್ತೆ ಪ್ಯಾಟ್ರಿಕ್ ಇಬ್ರು ಮೊದಲನೇ ಬಾರಿ ಎಲ್ಲಿ ಹೇಗೆ ಭೇಟಿ ಆದ್ರು ಅಂತ ಎಲ್ಲರಿಗೂ ಹೇಳ್ಬೇಕಾದ್ರೆ ಐರಿಸ್ ಕೂಡ ಅವಾಗ್ಲೇ ಅಲ್ವಾ ನಮ್ಮ ಜೀವನಕ್ಕೆ ಉದ್ದೇಶ ಅನ್ನೋದು ಸಿಗೋದು ಅಂತ ಹೇಳ್ತಾ ಇದ್ದಾಳೆ. ಊಟ ಆದ್ಮೇಲೆ ಹಾಡ್ ಹಾಕೊಂಡು ಎಲ್ಲರೂ ಡ್ಯಾನ್ಸ್ ಮಾಡ್ಬೇಕಾದ್ರೆ ಕ್ಯಾಟ್ ಮತ್ತೆ ಜಾಶ್ ಇಬ್ರು ಏನೋ ಗುಸ್ಗುಸು ಅಂತ ಮಾತಾಡ್ತಾ ಇದ್ದಾರೆ. ಇದನ್ನ ನೋಡಿ ಐರಿಸ್ ಉರ್ಕೊಂಡು ಜಾಶ್ ನ ಸೈಡ್ಗೆ ಎಳ್ಕೊಂಡ್ ಬಂದು ಸ್ವಲ್ಪ ಹೊತ್ತು ಡ್ಯಾನ್ಸ್ ಮಾಡಿ ಆಮೇಲೆ ರೂಮ್ಗೆ ಬಂದು ಬೆಡ್ ಮೇಲೆ ಸ್ವಲ್ಪ ಡ್ಯಾನ್ಸ್ ಮಾಡಿ ಮಲ್ಕೊಂತಾರೆ. ಮುಂದಿನ ದಿನ ಕೆರೆ ಹತ್ರ ಟೈಮ್ ಸ್ಪೆಂಡ್ ಮಾಡೋಕೆ ಅಂತ ಜಾಶ್ ಮತ್ತೆ ಐರಿಸ್ ಇಬ್ರು ಹೊರಟಿದ್ರು. ಆದ್ರೆ ಈಗ ಜಾಶ್ ಸ್ನಾನ ಮಾಡಿ ರೆಸ್ಟ್ ಮಾಡ್ತೀನಿ, ನೀನ್ ಮಾತ್ರ ಹೋಗ್ಬಾ ಅಂತ ಹೇಳಿ ಇವಳನ್ನ ಕಳಿಸ್ತಾನೆ. ಇವಳು ಹೋದ್ಮೇಲೆ ಪೆನ್ ಡ್ರೈವ್ ನ ರೀತಿ ಇರೋ ಡಿವೈಸ್ ನ ತನ್ನ ಫೋನ್ಗೆ ಕನೆಕ್ಟ್ ಮಾಡ್ಕೊಂಡು ಏನೋ ಮಾಡ್ತಾ ಇದ್ದಾನೆ ಜಾಶ್. ಏನ್ ಮಾಡ್ದ ಅಂತ ಇನ್ನ ಸ್ವಲ್ಪ ಹೊತ್ತಲ್ಲೇ ಗೊತ್ತಾಗುತ್ತೆ. ಐರಿಸ್ ಕೆರೆ ಹತ್ರ ಬಂದಾಗ ಇವಳ ಚೆಡ್ಡಿ ಜೇಬಲ್ಲಿ ಒಂದು ಚಾಕು ಸಿಗುತ್ತೆ. ಇದು ಎಲ್ಲಿಂದ ಬಂತು ಅಂತ ಇವಳಿಗೆ ಗೊತ್ತಿಲ್ಲ. ಇದೇ ಸಮಯಕ್ಕೆ ಇಲ್ಲಿಗೆ ಸರ್ಗೆ ಬಂದು ನನ್ನನ್ನ ಕ್ಯಾಟ್ ಇಲ್ಲಿಗೆ ಕಳಿಸಿದ್ಲು, ನೀನು ಸ್ವಲ್ಪ ನನಗೆ ಕಂಪ್ನಿ ಕೊಡು ಅಂತ ಇಲ್ಲೇ ಕೂರಿಸ್ಕೊಂತಾನೆ. ಆಮೇಲೆ ಬೆನ್ನಿಗೆ ಕ್ರೀಮ್ ಹಚ್ಚೋಕೆ ಹೇಳಿ ಇವಳ ಜೊತೆ ಕೆಟ್ಟದಾಗಿ ನಡ್ಕೊಂತಾ ಇದ್ದಾನೆ. ನನ್ನ ಹತ್ರ ಬರ್ಬೇಡ ಅಂತ ಐರಿಸ್ ಎಷ್ಟೇ ಹೇಳಿದ್ರು ಕೇಳಲ್ಲ. ಇದರಿಂದ ಇವಳ ಮೇಲೆ ಅತ್ಯಾಚಾರ ಮಾಡೋಕೆ ಟ್ರೈ ಮಾಡಿ ಇವಳ ಕತ್ತನ್ನ ಇಸ್ಕೋಕೆ ಶುರು ಮಾಡಿದಾಗ ಐರಿಸ್ ತನ್ನ ಜೇಬಲ್ಲಿ ಇರೋ ಚಾಕುನ ತಗೊಂಡು ಇವನ ಕತ್ತಿಗೆ ಚುಚ್ಚಿ ಸಾಯಿಸ್ಬಿಡ್ತಾಳೆ. ಈಗ ಚಾಕು ಹಿಡ್ಕೊಂಡು ಮನೆ ಒಳಗೆ ಇವಳು ನಡ್ಕೊಂಡ್ ಬಂದಾಗ ದೇಹ ಎಲ್ಲ ರಕ್ತ ಆಗಿರೋದು ನೋಡಿ ಜಾಶ್, ಕ್ಯಾಟ್, ಪ್ಯಾಟ್ರಿಕ್ ಮತ್ತೆ ಇಲೈ ಶಾಕ್ ಆಗೋಗ್ತಾರೆ. ಏನಾಯ್ತು ಅಂತ ಐರಿಸ್ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದಾಳೆ. ನನ್ ತಪ್ಪೇನೂ ಇಲ್ಲ, ನನ್ನನ್ನ ನಾನು ಕಾಪಾಡ್ಕೊಳ್ಳೋಕೆ ಈ ರೀತಿ ಮಾಡ್ದೆ, ನನಗೆ ತುಂಬಾನೇ ಭಯ ಆಗೋಗಿತ್ತು, ಮತ್ತೆ ನಾನು ಜಾಶ್ ನ ಮೀಟ್ ಮಾಡೋಕ್ ಆಗಲ್ವೇನೋ ಅಂತ ಹೇಳ್ಬೇಕಾದ್ರೆ ಐರಿಸ್ ಗೋ ಟು ಸ್ಲೀಪ್ ಅಂತ ಹೇಳಿ ಇವಳನ್ನ ಆಫ್ ಮಾಡ್ತಾನೆ ಜಾಶ್. ಸೊ ಈಗ ನಮಗೆ ಗೊತ್ತಾಯ್ತು ಸ್ನೇಹಿತರೆ, ಐರಿಸ್ ಒಂದು ರೋಬೋಟ್ ಆಗಿದ್ದಾಳೆ, ಜಾಶ್ ನ ಕಂಪ್ಯಾನಿಯನ್ ರೋಬೋಟ್ ಇವಳು. ಇದು ಜಾಶ್ ನ ಫ್ರೆಂಡ್ಸ್ ಎಲ್ಲರಿಗೂ ಗೊತ್ತೇ ಇತ್ತು. ಹಾಗಾಗಿನೇ ಇವಳನ್ನ ಕಂಡ್ರೆ ಜಾಶ್ ನ ಫ್ರೆಂಡ್ಸ್ ಗೆ ಅಷ್ಟೇನು ಇಷ್ಟ ಇಲ್ಲ. ಸ್ಲೀಪ್ ಮೋಡ್ ಅಲ್ಲಿ ಇರೋ ಐರಿಸ್ ನ ಚೇರ್ಗೆ ಪ್ಯಾಟ್ರಿಕ್ ಕಟ್ಟಾಗ್ತಾ ಇದ್ದಾನೆ. ಸರ್ಗೆನ ಡೆಡ್ ಬಾಡಿ ನೋಡಿ ಕ್ಯಾಟ್ಗೆ ಜ್ವರ ಬಂದಿದೆ. ಈ ರೋಬೋಟ್ ಗಳು ಈ ರೀತಿ ಮಾಡಲ್ಲ, ಗವರ್ಮೆಂಟ್ ರೂಲ್ಸ್ ನ ಪ್ರಕಾರನೇ ರೋಬೋಟ್ ಗಳನ್ನ ಮಾಡಿರ್ತಾರೆ. ಹಾಗಿದ್ರು
ಆದ್ರೂ ಕೊಲೆ ಮಾಡೋಕೆ ಹೇಗೆ ಐರಿಸ್ಗೆ ಗೊತ್ತಾಯ್ತು ಅಂತ ಜಾಶ್ ಮತ್ತೆ ಈಲೈ ತಲೆ ಕೆಡ್ಸ್ಕೊಂಡಿದ್ದಾರೆ. ಈಗ ಬೇರೆ ದಾರಿ ಇಲ್ಲದೆ ಪೊಲೀಸ್ ಅವ್ರನ್ನ ಕರೆಯೋಕೆ ಡಿಸೈಡ್ ಮಾಡಿ ಜಾಶ್ ಐರಿಸ್ ಜೊತೆ ಮಾತಾಡೋಕೆ ಬಂದು ಇವಳಿಗೆ ಎಚ್ಚರಗೊಳ್ಳೋಕೆ ಹೇಳಿದಾಗ ಐರಿಸ್ ಮತ್ತೆ ಹೇಳ್ತಾ ಇದ್ದಾಳೆ, ನಾನು ಬೇಕು ಅಂತ ಕೊಲೆ ಮಾಡಿಲ್ಲ, ಸೆಲ್ಫ್ ಡಿಫೆನ್ಸ್ ಅಲ್ಲಿ ಅವನಿಗೆ ಚಾಕು ಹಾಕ್ದೆ, ನಾನು ಸುಳ್ಳು ಹೇಳ್ತಿಲ್ಲ ಅಂದಾಗ ನನಗೆ ಗೊತ್ತು ನೀನು ಸುಳ್ಳು ಹೇಳ್ತಿಲ್ಲ, ನಿನ್ ಪ್ರೋಗ್ರಾಮಿಂಗ್ ಇರೋದೇ ಆ ತರ, ಸುಳ್ಳು ಹೇಳೋದಕ್ಕೆ ನೀನು ಸಾಧ್ಯನೇ ಇಲ್ಲ, ನೀನೊಬ್ಳು ರೋಬೋಟ್ ಆಗಿದ್ಯಾ ಅಂತ ಜಾಶ್ ಹೇಳ್ತಾನೆ. ಇದನ್ನ ಐರಿಸ್ಗೆ ನಂಬೋಕೆ ಆಗ್ತಿಲ್ಲ. ಜಾಶ್ ಐರಿಸ್ಗೆ ಇವಳು ರೋಬೋಟ್ ಅಂತ ಪ್ರೂವ್ ಮಾಡ್ತಾನೆ. ಜನರ ಒಂಟಿತನವನ್ನ ದೂರ ಮಾಡೋಕೆ ಅಂತ ಈ ಕಂಪ್ಯಾನಿಯನ್ ರೋಬೋಟ್ಸ್ ನ ಮಾಡ್ತಾರೆ. ಜಾಶ್ ಇವಳನ್ನ ತನ್ನ ಗರ್ಲ್ ಫ್ರೆಂಡ್ ಗಿಂತ ಜಾಸ್ತಿ ರಾತ್ರಿ ಕೆಲಸಕ್ಕೆ ಬಳಸ್ತಾನೆ ರೊಮ್ಯಾನ್ಸ್ ಮಾಡೋಕೆ. ಇವನ ಮೊಬೈಲ್ಗೆ ಐರಿಸ್ ಕನೆಕ್ಟ್ ಆಗಿರೋದ್ರಿಂದ ಇವನು ಐರಿಸ್ ಏನ್ ಯೋಚನೆ ಮಾಡ್ತಾಳೆ, ಯಾವ ಭಾಷೆ ಮಾತಾಡ್ತಾಳೆ ಎಲ್ಲವನ್ನ ಕಂಟ್ರೋಲ್ ಮಾಡಬಹುದು. ಇವಳ ಬುದ್ಧಿವಂತಿಕೆ ಅಂದ್ರೆ ಇಂಟೆಲಿಜೆನ್ಸ್ ಎಷ್ಟಿರಬೇಕು ಅಂತ ಫೋನ್ ಅಲ್ಲಿ ಸೆಟ್ ಮಾಡಬಹುದು. ರೋಬೋಟ್ಸ್ ಗಳು ಮನುಷ್ಯರ ರೀತಿ ನಡ್ಕೊಳ್ಳಿ ಅಂತ ನಕಲಿ ನೆನಪುಗಳನ್ನ ಸ್ಟೋರ್ ಮಾಡಿರ್ತಾರೆ. ಇವಳು ಮತ್ತೆ ಜಾಶ್ ಒಂದು ಸೂಪರ್ ಮಾರ್ಕೆಟ್ ಅಲ್ಲಿ ಮೊದಲನೇ ಬಾರಿ ಮೀಟ್ ಆಗೋ ಹಾಗೆ ಮೂವಿಯ ಸ್ಟಾರ್ಟಿಂಗ್ ಅಲ್ಲಿ ತೋರಿಸಿದ್ರಲ್ಲ ಸ್ನೇಹಿತರೆ, ಅದು ಇವಳ ನಕಲಿ ನೆನಪಷ್ಟೇ, ರಿಯಲ್ ಆಗಿ ಅದು ನಡೆದೇ ಇರಲ್ಲ. ರಿಯಲ್ ಆಗಿ ಜಾಶ್ ಇವಳನ್ನ ಮೊದಲನೇ ಬಾರಿ ಮೀಟ್ ಮಾಡಿದ್ದು ತನ್ನ ಮನೆಯಲ್ಲಿ. ರೋಬೋಟ್ ಕಂಪನಿಯವರು ಐರಿಸ್ ಜೊತೆ ಇವಳಿಗೆ ಬೇಕಾದ ವಸ್ತುಗಳು ಮತ್ತೆ ಬಟ್ಟೆ ಎಲ್ಲ ತಗೊಂಡ್ ಬಂದ್ ಕೊಟ್ಟು ಅಗ್ರಿಮೆಂಟ್ ಗೆ ಸೈನ್ ಮಾಡಿಸ್ಕೊಂಡು ಐರಿಸ್ ಏನೆಲ್ಲ ಮಾಡ್ತಾಳೆ ಅಂತ ಹೇಳಿರ್ತಾರೆ. ಇವಳು ಯಾರಿಗೂ ತೊಂದರೆ ಮಾಡಲ್ಲ, ಯಾವತ್ತೂ ಸುಳ್ಳು ಹೇಳಲ್ಲ, ಇವಳನ್ನ ಯಾವುದೇ ಕೆಲಸಕ್ಕೆ ಬಳಸ್ಕೋಬಹುದು ಅಂತ ಹೇಳಿರ್ತಾರೆ. ಐರಿಸ್ ನ ಜಾಶ್ ಆನ್ ಮಾಡಿ ತನ್ನ ಫೋನ್ಗೆ ಕನೆಕ್ಟ್ ಮಾಡಿದಾಗ ಐರಿಸ್ ಇವನನ್ನ ಸೂಪರ್ ಮಾರ್ಕೆಟ್ ಅಲ್ಲಿ ಮೀಟ್ ಮಾಡಿ ಇವನೇ ತನ್ನ ಬಾಯ್ ಫ್ರೆಂಡ್ ಅಂತ ಅನ್ಕೊಂಡಿದ್ದಾಳೆ. ಇವಳು ಆಕ್ಟಿವೇಟ್ ಆಗ್ತಿದ್ದಂಗೆ ಮೊದಲನೇ ಕೆಲಸ ಜಾಶ್ ಮಾಡೋದೇನಂದ್ರೆ ಇವಳನ್ನ ರೂಮ್ಗೆ ಕರ್ಕೊಂಡು ಹೋಗೋದು. ಇಷ್ಟೆಲ್ಲ ವಿಷಯ ಕೇಳಿದ ಐರಿಸ್, ಆಯ್ತು ನಾನು ರೋಬೋಟ್ ಆದ್ರೂ ಪರವಾಗಿಲ್ಲ, ನನ್ನನ್ನ ವಾಪಸ್ ಮನೆಗೆ ಕರ್ಕೊಂಡು ಹೋಗು, ನೀನ್ ಹೇಳಿದ್ದೆಲ್ಲ ಮಾಡ್ತೀನಿ, ನಿನ್ ಜೊತೆ ಮಲಗ್ಬೇಕಾ, ಬೇಕಿದ್ರೆ ಅದನ್ನ ಕೂಡ ಮಾಡ್ತೀನಿ, ನೀನು ಖುಷಿಯಾಗಿ ಇರ್ಬೇಕು, ನಿನ್ನಿಂದ ನನ್ನನ್ನ ದೂರ ಮಾಡಬೇಡ ಅಂತ ಹೇಳ್ಬೇಕಾದ್ರೆ ಕ್ಯಾಟ್ ಬಂದು ಇವಳನ್ನ ಇನ್ನೂ ಆಫ್ ಮಾಡಿಲ್ವಾ ಅಂತ ಬೈದು ಜಾಶ್ ನ ಕರ್ಕೊಂಡು ಹೋಗ್ತಾಳೆ. ಈಗ ಸ್ನೇಹಿತರೆ ಮೂವಿಯ ಮತ್ತೊಂದು ಟ್ವಿಸ್ಟ್ ಬರುತ್ತೆ. ಸರ್ಗಿನ ಕೊಲೆ ಮಾಡಿದ್ದು ಐರಿಸ್ಸೇ ಆಗಿರ್ಬೋದು, ಆದ್ರೆ ಅವಳ ಕೈಯಲ್ಲಿ ಕೊಲೆ ಮಾಡಿಸಿರೋದು ಬೇರೆ ಯಾರು ಅಲ್ಲ, ಜಾಶ್ ಮತ್ತೆ ಕ್ಯಾಟ್. ಸರ್ಗೆನ ಕೊಲೆ ಮಾಡೋಕೆ ಮೊದ್ಲೇ ಇವರಿಬ್ರು ಪ್ಲಾನ್ ಮಾಡ್ಕೊಂಡು ಇಲ್ಲಿಗೆ ಬಂದಿರೋದು. ಸರ್ಗೆ ಹತ್ರ ಇರೋ ದುಡ್ಡನ್ನ ಹೊಡೆಯೋಕೆ ಮೊದ್ಲು ಐರಿಸ್ ನ ಜಾಶ್ ಕೆರೆ ಹತ್ರ ಕಳಿಸ್ತಾ ಅವಳ ಜೇಬಲ್ಲಿ ಚಾಕು ಕೂಡ ಇಟ್ಟಿದ್ದ. ಕ್ಯಾಟ್ ಸರ್ಗೆಯನ್ನ ಕೆರೆ ಹತ್ರ ಕಳಿಸಿದ್ಲು. ಆಮೇಲೆ ಜಾಶ್ ತನ್ನ ಮೊಬೈಲ್ಗೆ ಪೆನ್ ಡ್ರೈವ್ ಕನೆಕ್ಟ್ ಮಾಡಿ ಐರಿಸ್ ನ ಪ್ರೋಗ್ರಾಮಿಂಗ್ ಅಲ್ಲಿ ಚೇಂಜಸ್ ಮಾಡಿ ಸೇಫ್ಟಿ ಫೀಚರ್ಸ್ ನ ತೆಗೆದಾಕಿರ್ತಾನೆ. ಗವರ್ಮೆಂಟ್ ರೂಲ್ಸ್ ಪ್ರಕಾರ ಈ ರೋಬೋಟ್ಸ್ ಯಾರಿಗೂ ತೊಂದರೆ ಕೊಡಬಾರ್ದು ಅನ್ನೋ ತರ ಪ್ರೋಗ್ರಾಮಿಂಗ್ ಮಾಡಿರ್ತಾರೆ. ಆದ್ರೆ ಅದನ್ನ ಚೇಂಜ್ ಮಾಡಿ ಕೋಪದಲ್ಲಿ ತನ್ನನ್ನ ತಾನು ಕಾಪಾಡ್ಕೊಳ್ಳೋಕೆ ಹೋದಾಗ ಕೊಲೆ ಮಾಡ್ಲಿ ಐರಿಸ್ ಅಂತಾನೆ ಜಾಶ್ ನ ಪ್ಲಾನ್ ಆಗಿತ್ತು. ಪ್ರೋಗ್ರಾಮಿಂಗ್ ಅಲ್ಲಿ ಚೇಂಜಸ್ ಮಾಡೋದು ಇಲ್ಲಿಗಲ್ ಆಗಿರೋದ್ರಿಂದ ಕಂಪನಿ ಅವ್ರಿಗೆ ಈ ವಿಷಯ ಗೊತ್ತಾದ್ರೆ ಇವರು ಜೈಲ್ಗೆ ಹೋಗ್ಬೇಕಾಗುತ್ತೆ. ಅದಕ್ಕೆ ಈಗ ಐರಿಸ್ ನ ರೀಸೆಟ್ ಮಾಡೋಕೆ ಡಿಸೈಡ್ ಮಾಡ್ತಾರೆ. ಕಿವಿ ಹಿಂದೆ ಫಿಂಗರ್ ಪ್ರಿಂಟ್ ಇಟ್ರೆ ಸಾಕು, ಅವಳು ರೀಸೆಟ್ ಆಗ್ತಾಳೆ. ಆಗ ಏನಾಗುತ್ತೆ ಅಂದ್ರೆ ರೋಬೋಟ್ ಅಲ್ಲಿ ಏನೋ ಸಮಸ್ಯೆಯಾಗಿ ಕೊಲೆ ಮಾಡಿದೆ ಅಷ್ಟೇ ಅಂತ ಕಂಪನಿ ಮತ್ತೆ ಪೊಲೀಸ್ ಅವರು ಅನ್ಕೊಂಡ್ರೆ ಇವರು ಆರಾಮಾಗಿ ಸರ್ಗೆನ ದುಡ್ಡು ಕತ್ಕೊಂಡು ಹೋಗ್ಬೋದು ಅನ್ನೋದು ಇವರ ಪ್ಲಾನ್ ಆಗಿತ್ತು. ಈಗ ನಮ್ಮ ಪ್ಲಾನ್ ಸಕ್ಸಸ್ಫುಲ್ ಆಯ್ತು ಅಂತ ಇಬ್ರು ಖುಷಿಯಾಗಿ ಮಾತಾಡ್ಕೊಂಡಾದ್ಮೇಲೆ ಜಾಶ್ ಐರಿಸ್ ಹತ್ರ ಇವಳನ್ನ ರೀಸೆಟ್ ಮಾಡೋಕೆ ಬಂದಾಗ ಐರಿಸ್ ಆಲ್ರೆಡಿ ಕೆಳಗೆ ಬಿದ್ದು ಚಾಕು ಹತ್ರ ಚೇರ್ ಎಳ್ಕೊಂಡು ಹೋಗಿ ಕೈಗೆ ಕಟ್ಟಿರೋ ಹಗ್ಗವನ್ನ ಕಟ್ ಮಾಡ್ಕೊಂಡಿದ್ದಾಳೆ. ಜಾಶ್ಗೆ ತಕ್ಷಣ ಇವಳು ಒಂದು ಪಂಚ್ ಕೊಟ್ಟು ಇವನ ಫೋನ್ ಎತ್ಕೊಂಡು ಕಾಡಿನ ಒಳಗೆ ಓಡ್ ಹೋಗ್ತಾಳೆ. ಐರಿಸ್ ಓಡೋಗ್ತಿರೋದು ಪ್ಯಾಟ್ರಿಕ್ ನೋಡಿ ಈಲೈಗೆ ಹೇಳ್ತಾ ಇದ್ರು ಕೂಡ ಇವನು ಫೋನ್ ಅಲ್ಲಿ ಬ್ಯುಸಿ ಆಗಿರೋದ್ರಿಂದ ಪ್ಯಾಟ್ರಿಕ್ ನ ಮಾತು ಕೇಳ್ತಾ ಇಲ್ಲ. ಸ್ವಲ್ಪ ಹೊತ್ತಾದ್ಮೇಲೆ ಈಗ ಬೇರೆ ದಾರಿ ಇಲ್ಲದೆ ಕ್ಯಾಟ್ ಮತ್ತೆ ಜಾಶ್ ತಮ್ಮ ಪ್ಲಾನ್ ನ ಬಗ್ಗೆ ಈಲೈ ಮತ್ತೆ ಪ್ಯಾಟ್ರಿಕ್ ಹೇಳಿ ಕಂಪನಿ ಅವ್ರಿಗೆ ಜಾಶ್ ಐರಿಸ್ ನ ಪ್ರೋಗ್ರಾಮಿಂಗ್ ಅಲ್ಲಿ ಚೇಂಜಸ್ ಮಾಡಿ ರೋಬೋಟ್ ಕೊಲೆ ಮಾಡೋ ಹಾಗೆ ಮಾಡಿದ್ದಾನೆ ಅಂತ ಗೊತ್ತಾದರೆ ಕತೆ ಮುಗೀತು. ಹಾಗಾಗಿ ಎಸ್ಕೇಪ್ ಆಗಿರೋ ಐರಿಸ್ ನ ಹುಡುಕಿ ಕರ್ಕೊಂಡ್ ಬಂದು ರೀಸೆಟ್ ಮಾಡಬೇಕು. ಸರ್ಗೆ ಏನು ಒಳ್ಳೆಯವನಾಗಿರ್ಲಿಲ್ಲ, ಇಲ್ಲಿಗಲ್ ಬಿಸ್ನೆಸ್ ಅಲ್ಲಿ ಇದ್ದ, ಅವನ ಹಣವನ್ನ ಕದಿಯೋಕೆ ಇದೆಲ್ಲ ನಾವು ಮಾಡಿದ್ವಿ ಅಂತ ಲಾಕರ್ ಅಲ್ಲಿ ಇರೋ $12 ಮಿಲಿಯನ್ ನ ತೋರಿಸ್ತಾರೆ. ಅಂದ್ರೆ $1.2 ಕೋಟಿ. ಸರ್ಗೆನ ಕೊಲೆ ಮಾಡಿರೋದು ರೋಬೋಟೆ ಅಂತ ಸಾಕ್ಷಿ ಹೇಳೋಕೆ ಪ್ಯಾಟ್ರಿಕ್ ಮತ್ತೆ ಈಲೈ ಬೇಕಾಗ್ತಾರೆ ಅಂತಾನೆ ಇವರಿಬ್ರನ್ನ ಕ್ಯಾಟ್ ಮತ್ತೆ ಜಾಶ್ ಇಲ್ಲಿಗೆ ಕರ್ಸ್ಕೊಂಡಿರೋದು. ಈ ಹಣವನ್ನ 3 ಭಾಗವಾಗಿ ಹಂಚ್ಕೊಳ್ಳೋಣ ಅಂತ ಜಾಶ್ ಹೇಳಿದ್ರೆ ಇಲ್ಲ 4 ಭಾಗ ಮಾಡಿ ಪ್ಯಾಟ್ರಿಕ್ ಗೆ 1 ಭಾಗ ಬೇಡವಾ ಅಂತ ಈಲೈ ಹೇಳಿದಾಗ ಜಾಶ್ ಇದಕ್ಕೆ ಒಪ್ಪಲ್ಲ. ಈಗ ಮತ್ತೊಂದು ಟ್ವಿಸ್ಟ್ ಬರುತ್ತೆ ಸ್ನೇಹಿತರೆ. ಜಾಶ್ ಯಾಕೆ ಒಪ್ತಿಲ್ಲ ಅಂದ್ರೆ ಪ್ಯಾಟ್ರಿಕ್ ಕೂಡ ಐರಿಸ್ ನ ರೀತಿ ರೋಬೋಟೆ ಆಗಿದ್ದಾನೆ. ಪ್ಯಾಟ್ರಿಕ್ ಈ ಮನೆಯಲ್ಲಿ ಈಲೈಗೆ ಏನ್ ಬೇಕೋ ಅದನ್ನೆಲ್ಲ ಮಾಡ್ತಾ ಇದ್ದಾನೆ. ಮತ್ತೆ ನಿನ್ನೆ ಊಟ ಮಾಡ್ಬೇಕಾದ್ರೆ ಇವರಿಬ್ರು ಮೊದಲನೇ ಬಾರಿ ಹೇಗೆ ಮೀಟ್ ಆಗಿದ್ದು ಅಂತ ಕೂಡ ಹೇಳ್ತಿದ್ನಲ್ಲ, ಅದು ಕೂಡ ಇವನ ನಕಲಿ ನೆನಪು ಆಗಿತ್ತು ಅಷ್ಟೇ. $4 ಮಿಲಿಯನ್ ನಿನಗೆ ಸಿಗುತ್ತೆ, ನೀನು ನಮಗೆ ಆ ರೋಬೋಟ್ ನ ಹುಡುಕಿ ಅವಳನ್ನ ರೀಸೆಟ್ ಮಾಡೋಕೆ ಹೆಲ್ಪ್ ಮಾಡ್ಬೇಕು ಅಷ್ಟೇ ಅಂತ ಕ್ಯಾಟ್ ಹೇಳಿದಾಗ ಈಲೈ ಇದಕ್ಕೆ ಒಪ್ಕೊಂಡು ಇವರ ಜೊತೆನೆ ಐರಿಸ್ ನ ಹುಡ್ಕೋಕೆ ಹೊಡ್ತಾನೆ. ಇನ್ನೊಂದ್ ಕಡೆ ಕಾಡಿನಲ್ಲಿ ಜಾಶ್ ನ ಫೋನ್ ಎತ್ಕೊಂಡು ಬಂದಿರೋ ಐರಿಸ್ ಇದರಲ್ಲಿ ಏನೇನ್ ಸೆಟ್ಟಿಂಗ್ಸ್ ಇದೆ ಅಂತ ನೋಡ್ತಾ ಒಂದೊಂದೇ ಸೆಟ್ಟಿಂಗ್ಸ್ ನ ಚೇಂಜ್ ಮಾಡ್ತಿದ್ದಾಳೆ. ಜಾಶ್ ಏನೇ ಹೇಳಿದ್ರು ಅದನ್ನ ಇವಳು ಕೇಳಬಾರ್ದು ಅಂತ ಮೊದಲು ವಾಯ್ಸ್ ಕಮಾಂಡ್ ನ ಆಫ್
ಮಾಡ್ತಾಳೆ. ಆಮೇಲೆ ಇವಳ ಬುದ್ಧಿವಂತಿಕೆಯನ್ನ ಜಾಶ್ 40%ಗೆ ಸೆಟ್ ಮಾಡಿದ್ದ. ಈಗ ಇವಳು ಅದನ್ನ 100%ಗೆ ಸೆಟ್ ಮಾಡಿ ಕಾಡಿನಲ್ಲಿ ಬರ್ಬೇಕಾದ್ರೆ ಇಲ್ಲೇ ಪ್ಯಾಟ್ರಿಕ್ ಮತ್ತೆ ಈಲೈ ಇವಳನ್ನ ಹುಡುಕ್ತಿರೋದು ನೋಡಿ ಮರದ ಹತ್ರ ಬಚ್ಚಿಡ್ಕೊಂಡು ಇವರಿಬ್ರು ಮಾತಾಡ್ತಿರೋದನ್ನ ಕೇಳಿಸ್ಕೊಂಡಾಗ ಐರಿಸ್ಗೆ ಗೊತ್ತಾಯ್ತು ಜಾಶ್ ತನ್ನ ಪ್ರೋಗ್ರಾಮಿಂಗ್ ಅಲ್ಲಿ ಚೇಂಜಸ್ ಮಾಡಿ ಸರ್ಗೆಯನ್ನ ಕೊಲ್ಲೋ ಹಾಗೆ ಮಾಡಿದ್ದು ಅಂತ. ಮತ್ತೆ ಪ್ಯಾಟ್ರಿಕ್ ಕೂಡ ರೋಬೋಟ್ ಅಂತ ಇವಳಿಗೆ ಗೊತ್ತಾಯ್ತು. ಪ್ಯಾಟ್ರಿಕ್ಗೂ ತಾನೊಬ್ಬ ರೋಬೋಟ್ ಅಂತ ಯಾರು ಹೇಳ್ದೇನೆ ಗೊತ್ತಾಗಿದೆ. ತುಂಬಾನೇ ವರ್ಷಗಳಿಂದ ತನ್ನ ಬಗ್ಗೆ ಯೋಚನೆ ಮಾಡಿ ಕೊನೆಗೂ ತಾನೊಬ್ಬ ರೋಬೋಟ್ ಅನ್ನೋದು ಪ್ಯಾಟ್ರಿಕ್ಗೂ ಕೂಡ ಗೊತ್ತಾಗಿದೆ. ರೋಬೋಟ್ ಆದ್ರೂ ಕೂಡ ಈಲೈ ಇವನನ್ನ ತುಂಬಾನೇ ಪ್ರೀತಿಸ್ತಾ ಇದ್ದಾನೆ. ಮರದ ಹಿಂದೆ ಇದ್ದ ಐರಿಸ್ ಹತ್ರ ಇರೋ ಫೋನ್ ಇದೇ ಸಮಯಕ್ಕೆ ಜೋರಾಗಿ ವೈಬ್ರೇಟ್ ಆಗೋಕೆ ಶುರು ಆಯ್ತು. ಇದರಿಂದ ಐರಿಸ್ ಮರದ ಹಿಂದೆ ಇದ್ದಾಳೆ ಅಂತ ಈಲೈ ಮತ್ತೆ ಪ್ಯಾಟ್ರಿಕ್ಗೆ ಗೊತ್ತಾಗಿ ಗನ್ನಿಂದ ಫೈರ್ ಮಾಡೋಕೆ ಶುರು ಮಾಡಿದಾಗ ಐರಿಸ್ ಹೇಗೋ ಮಾಡಿ ತಪ್ಪಿಸ್ಕೊಂಡು ಓಡೋಗ್ತಾ ಇದ್ದಾಳೆ. ಆದ್ರೆ ಈಲೈ ಇವಳನ್ನ ಹಿಡ್ಕೊಂಡು ಕೆಳಗೆ ಬೀಳ್ತಾನೆ. ಗನ್ ಕೂಡ ಕೆಳಗೆ ಬಿದ್ದಿದೆ. ಅದನ್ನ ಎತ್ಕೊಳ್ಳೋಕೆ ಹೋಗಿ ಐರಿಸ್ ಮತ್ತೆ ಈಲೈ ಇಬ್ರು ಕಿತ್ತಾಡ್ಬೇಕಾದ್ರೆ ಮಿಸ್ ಆಗಿ ಐರಿಸ್ ಟ್ರಿಗರ್ ಎಳೆದು ಬಿಡ್ತಾಳೆ. ಇದರಿಂದ ಬುಲೆಟ್ ಈಲೈನ ದೇಹಕ್ಕೆ ಬಿದ್ದು ಇವನು ಇಲ್ಲೇ ಸಾವನ್ನಪ್ತಾನೆ. ಸರಿಯಾದ ಸಮಯಕ್ಕೆ ಕ್ಯಾಟ್ ಮತ್ತೆ ಜಾಶ್ ಕೂಡ ಇಲ್ಲಿಗೆ ಬಂದಾಗ ಐರಿಸ್ ಓಡೋಗ್ತಾ ಇರೋದನ್ನ ನೋಡಿ ಜಾಶ್ ಹಿಂದೆನೆ ಬರ್ತಾ ಇದ್ದಾನೆ. ಇವನು ಐರಿಸ್ ನ ಹಿಡ್ಕೊಳ್ಳೋಷ್ಟ್ರಲ್ಲಿ ಅವಳು ಜಾಶ್ ನ ಕಾರ್ ಒಳಗೆ ಕುತ್ಕೊಂಡು ಜಾಶ್ ನ ಕೈ ಡೋರ್ಗೆ ಸಿಗಾಕೊಳ್ಳೋ ಹಾಗೆ ಡೋರ್ ಜೋರಾಗಿ ಕ್ಲೋಸ್ ಮಾಡ್ಬಿಡ್ತಾಳೆ. ಜಾಶ್ ಕೈ ನೋವು ಅಂತ ಕಿರ್ಚಾಡೋದ್ರ ಜೊತೆಗೆ ಇವಳು ಈಗ ಎಲ್ಲೂ ಹೋಗೋಕಾಗಲ್ಲ ಅಂತ ಖುಷಿ ಆಗಿದ್ದಾನೆ. ಇವನ ವಾಯ್ಸ್ ಕಮಾಂಡ್ ಇಂದ ಮಾತ್ರ ಕಾರ್ ಸ್ಟಾರ್ಟ್ ಆಗೋದು. ಆದ್ರೆ ಐರಿಸ್ ಮೊದಲೇ ತನ್ನ ಇಂಟೆಲಿಜೆನ್ಸ್ ಅಂದ್ರೆ ಬುದ್ಧಿವಂತಿಕೆಯನ್ನ ಜಾಸ್ತಿ ಮಾಡ್ಕೊಂಡಿರೋದ್ರಿಂದ ಫೋನ್ ಅಲ್ಲಿ ಐರಿಸ್ ನ ವಾಯ್ಸ್ ಚೇಂಜ್ ಮಾಡೋ ಸೆಟ್ಟಿಂಗ್ಸ್ ಇರುತ್ತೆ. ಅದರಲ್ಲಿ ತನ್ನ ವಾಯ್ಸ್ ಜಾಶ್ ನ ರೀತಿ ಬರೋವರೆಗೂ ಅಡ್ಜಸ್ಟ್ ಮಾಡ್ತಾ ಇದ್ದಾಳೆ. ಖುಷಿಯಾಗಿದ್ದ ಜಾಶ್ಗೆ ಈಗ ಬಾಯ್ಗೆ ಬರುತ್ತೆ. ಬೇಗ ದೊಡ್ಡ ಕಲ್ಲನ್ನ ಹುಡ್ಕೊಂಡ್ ಬಂದು ವಿಂಡೋ ಗ್ಲಾಸ್ ನ ಹೊಡೆಯೋಕೆ ಟ್ರೈ ಮಾಡ್ತಿದ್ದಾಗ ಕೊನೆಗೂ ಐರಿಸ್ ಜಾಶ್ ನ ವಾಯ್ಸ್ ಅಲ್ಲಿ ಮನೆಗೆ ಕರ್ಕೊಂಡು ಹೋಗೋಕೆ ಕಾರ್ಗೆ ಹೇಳಿದಾಗ ಕಾರ್ ಸ್ಟಾರ್ಟ್ ಆಗಿ ಇವಳನ್ನ ಮನೆಗೆ ಕರ್ಕೊಂಡು ಹೊರಡುತ್ತೆ. ಆಟೋ ಪೈಲಟ್ ಮೋಡ್ ಇದೆಯಲ್ಲ ಹಾಗಾಗಿ ಜಾಶ್ ಕೂಡ ಸುಮ್ನೆ ಇರಲ್ಲ. ಇವನ ತಲೆಯನ್ನ 100% ಉಪಯೋಗಿಸ್ತಾನೆ. ಸರ್ಗೆನ ಫೋನ್ ತಗೊಂಡು ಕಾರ್ ಕಂಪನಿಯವರಿಗೆ ತನ್ನ ಕಾರ್ ಕಳ್ಳತನ ಆಗಿದೆ ಅಂತ ರಿಪೋರ್ಟ್ ಮಾಡಿದಾಗ ಅವರು ಕಾರ್ ಎಲ್ಲೇ ಇದ್ರೂ ಆಫ್ ಆಗಿ ನಿಂತ್ಕೊಳ್ಳೋ ಹಾಗೆ ಮಾಡ್ತಾರೆ. ಜೊತೆಗೆ ಕಾರ್ ಕೂಡ ಲಾಕ್ ಆಗಿರೋದ್ರಿಂದ ಡೋರ್ ಎಲ್ಲ ಓಪನ್ ಆಗ್ತಿಲ್ಲ. ಸರ್ಗೆನ ಫೋನ್ ಇಂದ ಐರಿಸ್ ಹತ್ರ ಇರೋ ತನ್ನ ಫೋನ್ಗೆ ಕಾಲ್ ಮಾಡಿ ಐರಿಸ್ಗೆ ವಾಪಸ್ ಬರೋಕೆ ಹೇಳ್ತಾ ಇದ್ದಾನೆ. ನಾವು ಮೊದ್ಲಿನ ತರ ಇರ್ಬೋದು. ಸರ್ಗೆ ಮತ್ತೆ ಈಲೈನ ಕೊಲೆ ಮಾಡಿರೋದು ಪ್ಯಾಟ್ರಿಕ್ ಅಂತ ಎಲ್ಲ ಅವನ ಮೇಲೆ ಹಾಕೋಣ. ನೀನು ವಾಪಸ್ ಬಾ, ನಾನು ನಿನ್ನ ತುಂಬಾನೇ ಪ್ರೀತಿಸ್ತಾ ಇದ್ದೀನಿ ಅಂತ ಹೇಳಿದ್ರು ಕೂಡ ಐರಿಸ್ ಇವನ ಮಾತನ್ನ ಕೇಳಲ್ಲ. ಫೋನ್ ಕಟ್ ಮಾಡ್ತಾಳೆ. ಜಾಶ್ ಕೋಪದಲ್ಲಿ ಪ್ಯಾಟ್ರಿಕ್ ಹತ್ರ ಬಂದು ಈಲೈನ ಫೋನ್ಗೆ ತನ್ನ ಪೆನ್ ಡ್ರೈವ್ ಡಿವೈಸ್ ನ ಕನೆಕ್ಟ್ ಮಾಡಿ ಪ್ಯಾಟ್ರಿಕ್ ನ ಪ್ರೋಗ್ರಾಮಿಂಗ್ ಚೇಂಜ್ ಮಾಡಿ ಇವನ ಕೋಪವನ್ನ ಜಾಸ್ತಿ ಮಾಡ್ತಾನೆ. 100%ಗೆ ಸೆಟ್ ಮಾಡ್ತಾನೆ. ನಂತರ ಪ್ಯಾಟ್ರಿಕ್ ಇವನು ಹೇಳೋ ಮಾತನ್ನ ಕೇಳೋ ಹಾಗೆ ಜಾಶ್ ಮಾಡಿದಾಗ ಪ್ಯಾಟ್ರಿಕ್ ಈಗ ಅನಿಸ್ತಾ ಇದೆ ಇವನು ಈಲೈನ ಅಲ್ಲ ಜಾಶ್ ನ ಲವ್ ಮಾಡ್ತಿರೋದು ಅಂತ. ಐರಿಸ್ ಎಲ್ಲೇ ಇದ್ರು ಅವಳನ್ನ ಟ್ರ್ಯಾಕ್ ಮಾಡಿ ವಾಪಸ್ ಕರ್ಕೊಂಡ್ ಬರೋಕೆ ಜಾಶ್ ಪ್ಯಾಟ್ರಿಕ್ ನ ಕಳಿಸ್ತಾನೆ. ಅದೇ ಕಾರಲ್ಲಿ ಟ್ರ್ಯಾಪ್ ಆಗಿರೋ ಐರಿಸ್ ವಿಂಡೋ ಗ್ಲಾಸ್ ನ ಹೊಡೆದಾಕಿ ಕಾರಿಂದ ಹೊರಗೆ ಬರೋದನ್ನ ಇಲ್ಲೇ ಹೋಗ್ತಿದ್ದ ಪೊಲೀಸ್ ಆಫೀಸರ್ ಹೆಂಡ್ರಿಕ್ಸ್ ನೋಡ್ಬಿಡ್ತಾರೆ. ಇವಳ ಅವಸ್ಥೆ ನೋಡಿ ಏನಾಯ್ತು ಯಾರ್ ನೀನು ಅಂತ ವಿಚಾರಿಸೋಕೆ ಹೆಂಡ್ರಿಕ್ಸ್ ಬಂದಾಗ ಐರಿಸ್ ತಾನು ಮಾತಾಡೋ ಭಾಷೆಯನ್ನ ಜರ್ಮನ್ಗೆ ಚೇಂಜ್ ಮಾಡ್ಕೊಂಡ್ ಬಿಡ್ತಾಳೆ. ಯಾಕಂದ್ರೆ ಇವಳು ಸುಳ್ಳು ಹೇಳೋಕೆ ಆಗಲ್ಲ. ಈಗ ಜರ್ಮನ್ ಭಾಷೆಯಲ್ಲಿ ನಿಜ ಹೇಳಿದ್ರು ಪೊಲೀಸ್ಗೆ ಅರ್ಥ ಆಗಲ್ಲ. ಹೆಂಡ್ರಿಕ್ಸ್ ನೀನು ಎಲ್ಲಿಂದ ಬರ್ತಾ ಇದ್ಯಾ, ಸರ್ಗೆ ಕತೆ ಏನಾಯ್ತು ಅಂತೆಲ್ಲ ಕೇಳಿದಾಗ ನಾನೇ ಸರ್ಗೆನ ಸಾಯಿಸಿ ಬಂದಿದ್ದೀನಿ ಅಂತ ಇವಳು ಸತ್ಯ ಹೇಳ್ತಾ ಇದ್ದಾಳೆ. ಆದ್ರೆ ಜರ್ಮನ್ ಭಾಷೆ ಹೆಂಡ್ರಿಕ್ಸ್ಗೆ ಅರ್ಥ ಆಗ್ತಿಲ್ಲ. ಬರೀ ಸರ್ಗೆ ಅನ್ನೋ ಹೆಸರು ಗೊತ್ತಾಗ್ತಾ ಇದೆ ಅಷ್ಟೇ. ಇದೇ ಸಮಯಕ್ಕೆ ಹೆಂಡ್ರಿಕ್ಸ್ ಕಾರಲ್ಲಿ ಇರೋ ಚಾಕುವನ್ನ ನೋಡಿ ಇದು ರಕ್ತ ಆಗಿರೋದನ್ನ ನೋಡಿ ಇವಳೇನೋ ಮಾಡಿದ್ದಾಳೆ ಅಂತ ಗೊತ್ತಾಯ್ತು. ಇವಳನ್ನ ಅರೆಸ್ಟ್ ಮಾಡೋಕೆ ನೋಡ್ತಾ ಇದ್ದಾರೆ. ಇವಳನ್ನ ಕರ್ಕೊಂಡು ಹೋಗೋಷ್ಟರಲ್ಲಿ ಪ್ಯಾಟ್ರಿಕ್ ಬಂದು ಹೆಂಡ್ರಿಕ್ಸ್ ನ ಗನ್ ಕಿತ್ಕೊಂಡು ಇವರ ಮುಖ ಜಜ್ಜೋಗೋವರೆಗೂ ಹೊಡೆದು ಐರಿಸ್ ನ ಆಫ್ ಮಾಡಿ ಪೊಲೀಸ್ ಕಾರಲ್ಲೇ ವಾಪಸ್ ಮನೆ ಹತ್ರ ಬರ್ತಾನೆ. ಸರ್ಗೆನ ಸಾಯಿಸೋ ಪ್ಲಾನ್ ಇದ್ದಿದ್ದು ಅಷ್ಟೇ. ಈಗ ಈಲೈ ಮತ್ತೆ ಪೊಲೀಸ್ ಆಫೀಸರ್ ಕೂಡ ಸಾವನ್ನಪ್ಪಿದ್ದಾರೆ. ನನ್ ಕೈಲಂತೂ ಇಲ್ಲಿ ಇರಕ್ಕಾಗಲ್ಲ, ನನ್ ಪಾಲಿನ ಹಣ ತಗೊಂಡು ಹೋಗ್ತಾ ಇದ್ದೀನಿ ಅಂತ ಕ್ಯಾಟ್ ಒಂದು ಬ್ಯಾಗ್ಗೆ ದುಡ್ಡನ್ನ ತುಂಬಿಕೊಂಡು ಹೊರಡ್ತಾಳೆ. ಇಲ್ಲಿ ನಮಗೆ ಇನ್ನೊಂದು ವಿಷಯ ಗೊತ್ತಾಗೋದೇನಂದ್ರೆ ಸ್ನೇಹಿತರೆ, ಸರ್ಗೆ ಕ್ರಿಮಿನಲ್ ಆಗಿರ್ಲಿಲ್ಲ. ಯಾವುದೇ ಇಲ್ಲಿಗಲ್ ಬಿಸ್ನೆಸ್ ಅಲ್ಲಿ ಇನ್ವಾಲ್ವ್ ಆಗದಲೆ ನಿಯತ್ತಾಗಿ ಹಣ ದುಡ್ದಿರ್ತಾನೆ ಫಾರ್ಮಿಂಗ್ ಮಾಡಿ. ಆದ್ರೆ ತನ್ನ ಹೆಂಡತಿಗೆ ಮೋಸ ಮಾಡ್ತಿರ್ತಾನೆ. ತನ್ನ ಚಟಗಳಿಗೆ ಕ್ಯಾಟ್ ನ ಯೂಸ್ ಮಾಡ್ಕೊಂತಿರ್ತಾನೆ. ಈ ಕಾರಣಕ್ಕೆ ಕ್ಯಾಟ್ ಜಾಶ್ ನ ತಲೆ ಕೆಡ್ಸಿರೋದು. ಜಾಶ್ ಇಲ್ಲಿವರೆಗೂ ಅನ್ಕೊಂಡಿದ್ದ ಸರ್ಗೆ ಕ್ರಿಮಿನಲ್ ಆಗಿದ್ದ, ಅವನು ಸತ್ರು ಅಷ್ಟು ಸಮಸ್ಯೆ ಆಗಲ್ಲ ಅಂತ. ಆದ್ರೆ ಅವನು ನಾರ್ಮಲ್ ವ್ಯಕ್ತಿ ಆಗಿದ್ದ ಅಂತ ಜಾಶ್ಗೆ ಈಗ ಗೊತ್ತಾಗಿ ಇನ್ವೆಸ್ಟಿಗೇಷನ್ ಅಲ್ಲಿ ಏನಾದ್ರೂ ಸತ್ಯ ಗೊತ್ತಾದ್ರೆ ಅಂತ ಹೆದರ್ಕೊಂತಾ ಇದ್ದಾನೆ. ಅದಕ್ಕೆ ಕ್ಯಾಟ್ಗೆ ನನ್ನ ಬಿಟ್ಟು ಹೋಗ್ಬೇಡ ಅಂತ ಎಷ್ಟೇ ಕೇಳ್ಕೊಂಡ್ರು ಕ್ಯಾಟ್ ಕೇಳ್ತಿಲ್ಲ. ಹಾಗಾಗಿ ಕ್ಯಾಟ್ ನ ತಡೆಯೋಕೆ ಪ್ಯಾಟ್ರಿಕ್ ಗೆ ಹೇಳಿದಾಗ ಇವನ್ ಬಂದು ಸೀದಾ ಕ್ಯಾಟ್ಗೆ ಚಾಕುನೆ ಹಾಕ್ಬಿಡ್ತಾನೆ. ನೀವು ಕ್ಯಾಟ್ ನ ತಡೆಯೋಕೆ ಹೇಳಿದ್ದಲ್ವಾ, ಅದಕ್ಕೆ ನಾನು ಈ ರೀತಿ ತಡೆದೆ ಅಂತ. ಸೊ ಈಗ ಕ್ಯಾಟ್ ಕೂಡ ತುಂಬಾನೇ ರಕ್ತ ಹೋಗಿ ಸಾವನ್ನಪ್ತಾಳೆ. ಜಾಶ್ ಪ್ಯಾಟ್ರಿಕ್ ನ ಸಹಾಯದಿಂದ ಎಲ್ಲ ಡೆಡ್ ಬಾಡಿಗಳನ್ನ ಒಂದು ಕಡೆ ಹಾಕ್ಸಿ ಐರಿಸ್ ನ ಡ್ರೆಸ್ ಚೇಂಜ್ ಮಾಡಿ ಇವಳನ್ನ ಚೇರ್ಗೆ ಹ್ಯಾಂಡ್ ಕಫ್ಸ್ ಇಂದ ಕಟ್ಟಾಕ್ತಾನೆ. ಪ್ಯಾಟ್ರಿಕ್ ಮಾಡಿರೋ ಊಟ ತಿನ್ಕೊಂಡು ಐರಿಸ್ ಜೊತೆ ಮಾತಾಡೋಕೆ ಜಾಶ್ ಇವಳನ್ನ ಆನ್ ಮಾಡ್ತಾನೆ. ಎಲ್ಲರ ಸಾವಿಗೆ ಕಾರಣ ನೀನೇ, ನಿನ್ನಿಂದನೇ ಇದೆಲ್ಲ ಶುರು ಆಗಿದ್ದು ಅಂತ ಇವನು ಐರಿಸ್ಗೆ ಹೇಳಿದಾಗ ಇಲ್ಲ ನಿನ್ನ
ಸ್ವಾರ್ಥ ಇದಕ್ಕೆಲ್ಲ ಕಾರಣ ಆಗಿದ್ದು ಅಂತ ಹೇಳ್ತಾಳೆ ಐರಿಸ್. ಈ ಪ್ರಪಂಚನೇ ಸರಿ ಇಲ್ಲ, ಹಣ ಇಲ್ಲದೆ ಇರೋರು ಬದುಕೋಕೆ ಆಗಲ್ಲ, ನಿನ್ನನ್ನ ಕೂಡ ನಾನು ರೆಂಟ್ಗೆ ತಗೊಂಡಿರೋದು ಅಂತ ಜಾಶ್ ಹೇಳ್ಬೇಕಾದ್ರೆ ಐರಿಸ್ ಇವನ ಪರ್ಸನಲ್ ವಿಷಯ ಎಲ್ಲ ತೆಗೆದು ಕೆಟ್ಟದಾಗಿ ಮಾತಾಡ್ತಾಳೆ. ಇದರಿಂದ ಕೋಪದಲ್ಲಿ ಜಾಶ್ ಇವಳ ಬುದ್ಧಿವಂತಿಕೆಯನ್ನ 0% ಮಾಡಿ ಇವಳಿಗೆ ನೋವು ಅನ್ನೋದು ಏನು ಅಂತ ಫೀಲ್ ಮಾಡಿಸ್ಬೇಕು ಅಂತ ಹೇಳಿ ಕ್ಯಾಂಡಲ್ ನ ಇವಳ ಕೈ ಕೆಳಗೆ ಇಡ್ತಾನೆ. ಇದೇ ಸಮಯಕ್ಕೆ ರೋಬೋಟ್ ಕಂಪನಿ ಅವರಿಂದ ಕಾಲ್ ಬಂತು, ಯಾಕಂದ್ರೆ ಇವನೇ ಮೊದಲು ಐರಿಸ್ ಮಾಡಿರೋ ಕೆಲಸದ ಬಗ್ಗೆ ಅವ್ರಿಗೆ ಕಂಪ್ಲೇಂಟ್ ಮಾಡಿದ್ದ. ಹಾಗಾಗಿ ರೋಬೋಟ್ ತಗೊಂಡು ಹೋಗೋಕೆ ಇನ್ನೇನು ಅವರು ಬರ್ತಾ ಇದ್ದಾರೆ. ಆಗ್ಲೇ ಐರಿಸ್ ನ ಕೈಗೆ ಬೆಂಕಿ ಹತ್ಕೊಂಡ್ಬಿಟ್ಟಿದೆ. ಬುದ್ಧಿವಂತಿಕೆ 0% ಇರೋದ್ರಿಂದ ಜಾಶ್ ಹೇಳಿದ್ದನ್ನ ಇವಳು ಮೀರ್ತಿಲ್ಲ, ಸುಮ್ನೆ ಅಳ್ಕೊಂಡು ಕೂತಿದ್ದಾಳೆ. ಜಾಶ್ ಪ್ಯಾಟ್ರಿಕ್ಗೆ ಬೆಂಕಿಯನ್ನ ಆರಿಸೋಕೆ ಹೇಳಿ ಇವಳಿಗೆ ಗನ್ ಕೊಟ್ಟು ತನಿಗೆ ತಾನೇ ಶೂಟ್ ಮಾಡ್ಕೊಳ್ಳೋಕೆ ಹೇಳಿದಾಗ ಇದನ್ನ ಮಾಡಬಾರ್ದು ಅಂತ ಐರಿಸ್ಗೆ ಅನ್ಸಿದ್ರು ಕೂಡ ಜಾಶ್ನ ಆರ್ಡರ್ನ ಕೇಳಲೇಬೇಕು. ಹಾಗಾಗಿ ತನ್ನ ತಲೆಗೆ ಶೂಟ್ ಮಾಡಿಕೊಂಡು ಆಫ್ ಆಗ್ತಾಳೆ. ಹಿಂದೆನೆ ರೋಬೋಟ್ ಕಂಪನಿ ಕಡೆಯಿಂದ ರೋಬೋಟ್ ನ ತಗೊಂಡು ಹೋಗೋಕೆ ಟೆಡಿ ಮತ್ತೆ ಸಿಡ್ ಅನ್ನೋರಿಬ್ರು ಬರ್ತಾರೆ. ಆಲ್ರೆಡಿ ಜಾಶ್ ಏನ್ ಕತೆ ಹೇಳ್ಬೇಕು ಅಂತ ಯೋಚನೆ ಮಾಡ್ಕೊಂಡಿದ್ದಾನೆ. ಕ್ಯಾಟ್ ಮತ್ತೆ ನಾನು ಹತ್ರ ಇರೋದು ಐರಿಸ್ಗೆ ಇಷ್ಟ ಇರ್ಲಿಲ್ಲ ಅನ್ಸುತ್ತೆ, ಅದಕ್ಕೆ ಈ ರೀತಿ ಎಲ್ಲ ಮಾಡಿದಳೆ. ನನ್ನ ಮುಂದೆ ಅವಳು ಗನ್ ಹಿಡ್ಕೊಂಡು ಬಂದಿದ್ಲು, ಆದ್ರೆ ಅವಳು ಏನಾದ್ರೂ ಮಾಡೋ ಅಷ್ಟರಲ್ಲಿ ಪೊಲೀಸ್ ಅವ್ರು ಬಂದ್ರು ಅಂತ ಪ್ಯಾಟ್ರಿಕ್ ನ ತೋರಿಸ್ತಾನೆ. ಪ್ಯಾಟ್ರಿಕ್ ಹೆಂಡ್ರಿಕ್ಸ್ ಅವರ ಬಟ್ಟೆ ಹಾಕೊಂಡ್ ಬಂದು ನಿಂತ್ಕೊಂಡಿದ್ದಾನೆ. ಮತ್ತೆ ನೀವು ಅವಳಿಗೆ ಶೂಟ್ ಮಾಡಿದ್ರ ಅಂತ ಸಿಡ್ ಪ್ಯಾಟ್ರಿಕ್ ಗೆ ಕೇಳಿದಾಗ ಮೊದ್ಲೇ ಇವನು ರೋಬೋಟ್ ಅಲ್ವಾ, ಸುಳ್ಳು ಹೇಳಲ್ಲ, ಇಲ್ಲ ಐರಿಸ್ ತನಿಗೆ ತಾನೇ ಶೂಟ್ ಮಾಡ್ಕೊಂಡಿದ್ದು ಅಂತ ಹೇಳ್ಬಿಡ್ತಾನೆ. ಇದನ್ನ ಕೂಡ ಜಾಶ್ ಹೇಗೋ ಕವರ್ ಮಾಡ್ತಾನೆ. ಪೊಲೀಸ್ ಬರ್ತಿದ್ದಂಗೆ ಐರಿಸ್ಗೆ ನಾನು ಸಿಗಲ್ಲ ಅಂತ ಗೊತ್ತಾಯ್ತು ಅನ್ಸುತ್ತೆ, ಅದಕ್ಕೆ ಅವಳು ಶೂಟ್ ಮಾಡ್ಕೊಂಡ್ಲು ಅಂತ ಕತೆ ಹೊಡಿತಾ ಇದ್ದಾನೆ. ಏನ್ ಫಿಲ್ಮ್ ಸ್ಟೋರಿ ಹೇಳ್ದಂಗೆ ಹೇಳ್ತಾವನಲ್ಲ ಅಂತ ಸಿಡ್ಗೆ ಡೌಟ್ ಬರುತ್ತೆ. ಆದ್ರೂ ಇವರು ಇನ್ವೆಸ್ಟಿಗೇಷನ್ ಮಾಡೋಕ್ ಆಗಲ್ವಲ್ಲ, ಪೊಲೀಸ್ ಅವರು ನೋಡ್ಕೊಂತಾರೆ ಅಂತ ಇವರು ಐರಿಸ್ ನ ತಗೊಂಡು ಹೋಗ್ಬೇಕಾದ್ರೆ ಸಿಡ್ ಹೇಳ್ತಾನೆ, ನಾವು ಐರಿಸ್ ನ ಟ್ರಕ್ ಒಳಗೆ ಹಿಡ್ಕೊಂಡು ಇವಳ ದೇಹದಲ್ಲಿ ಇರೋ SSD ಅಂದ್ರೆ ಸ್ಟೋರೇಜ್ ಡಿವೈಸ್ ನ ಚೆಕ್ ಮಾಡ್ತೀವಿ. ಅದರಲ್ಲಿ ಐರಿಸ್ ರೆಕಾರ್ಡ್ ಮಾಡಿರೋ ವಿಡಿಯೋ ಎಲ್ಲ ಇರುತ್ತೆ. ಇವಳ ತಲೆಯ ಭಾಗದಲ್ಲಿ ಸೆನ್ಸಾರ್ಸ್ ಮತ್ತೆ ವೈಫೈ ಆಂಟೆನಾ ಎಲ್ಲ ಇರುತ್ತೆ ಅಷ್ಟೇ. ಇವಳ ಪ್ರೊಸೆಸರ್ ಹಾರ್ಡ್ ಡಿಸ್ಕ್ ಎಲ್ಲ ಹೊಟ್ಟೆಯ ಭಾಗದಲ್ಲಿ ಇರುತ್ತೆ. ಅದೇನು ಈಗ ಡ್ಯಾಮೇಜ್ ಆಗಿಲ್ವಲ್ಲ, ಕಸ್ಟಮರ್ಸ್ ಏನಾದ್ರೂ ಫ್ರಾಡ್ ಮಾಡಿದ್ರೆ ಅಂತ ನಾವು ಚೆಕ್ ಮಾಡ್ಬೇಕಾಗುತ್ತೆ ಅಂದಾಗ ಜಾಶ್ಗೆ ಈಗ ಭಯ ಆಗೋಕೆ ಶುರು ಆಯ್ತು. ಸಿಡ್ ಮತ್ತೆ ಟೆಡಿ ಹೊರಗೆ ಹೋಗ್ಬೇಕಾದ್ರೆ ಇವರಿಬ್ರು ಮಾತಾಡ್ಕೊಂತಿರೋದು ನೋಡಿದ್ರೆ ಜಾಶ್ ಕತೆ ಹೊಡಿತಾ ಇದ್ದಾನೆ. ಅವನು ಐರಿಸ್ ನ ಪ್ರೋಗ್ರಾಮಿಂಗ್ ಚೇಂಜ್ ಮಾಡಿದ್ದಾನೆ ಅಂತ ಇವ್ರಿಗೂ ಗೊತ್ತಾಗಿದೆ. ಇಬ್ರು ಟ್ರಕ್ ಅಲ್ಲಿ ಐರಿಸ್ ನ ಸ್ವಲ್ಪ ರಿಪೇರ್ ಮಾಡಿ ಮತ್ತೆ ರೀಬೂಟ್ ಆಗೋಕೆ ಕನೆಕ್ಟ್ ಮಾಡಿ ಇಲ್ಲಿಂದ ಹೊರಟಾಗ ಇವರ ಟ್ರಕ್ ಮುಂದೆ ಪ್ಯಾಟ್ರಿಕ್ ಬರ್ತಾನೆ. ಇಲ್ಲಿವರೆಗೂ ಸಿಡ್ಗೆ ಪ್ಯಾಟ್ರಿಕ್ ನ ನೋಡಿ ಇವನನ್ನ ಎಲ್ಲೋ ನೋಡ್ದಂಗಿದ್ಯಲ್ಲ ಅಂತ ಅನ್ನಿಸ್ತಿತ್ತು, ಯಾಕಂದ್ರೆ ಪ್ಯಾಟ್ರಿಕ್ ನ ರೀತಿ ರೋಬೋಟ್ ಮಾಡೋದನ್ನ ಕಂಪನಿಯವರು ಕೆಲವು ವರ್ಷಗಳ ಹಿಂದೆನೆ ನಿಲ್ಲಿಸ್ಬಿಟ್ಟಿದ್ದಾರೆ. ಇದು ಸಿಡ್ಗೆ ಗೊತ್ತಾಗೋಷ್ಟರಲ್ಲಿ ಪ್ಯಾಟ್ರಿಕ್ ಇವನಿಗೆ ಶೂಟ್ ಮಾಡಿ ಸಾಯಿಸ್ತಾನೆ. ಟೆಡಿ ಟ್ರಕ್ ಇಂದ ಇಳಿದು ಕಾಡಿನ ಒಳಗೆ ತಪ್ಪಿಸ್ಕೊಂಡು ಓಡೋಗ್ಬೇಕಾದ್ರೆ ಇಲ್ಲೇ ಎಲ್ಲ ಡೆಡ್ ಬಾಡಿಗಳಿರೋದನ್ನ ನಾವು ನೋಡ್ತೀವಿ. ಪ್ಯಾಟ್ರಿಕ್ ಇನ್ನೇನು ಟೆಡಿಯನ್ನ ಕೂಡ ಸಾಯಿಸ್ದ ಅನ್ನೋಷ್ಟರಲ್ಲಿ ರೀಬೂಟ್ ಆಗಿರೋ ಐರಿಸ್ ಇಲ್ಲಿಗೆ ಬಂದು ಪ್ಯಾಟ್ರಿಕ್ ನ ತಡಿತಾಳೆ. ಜೊತೆಗೆ ಎಲೆಕ್ಟ್ರಿಕ್ ಶಾಕ್ ಕೊಡೋ ಡಿವೈಸ್ ನ ತಗೊಂಡ್ ಬಂದಿದ್ದಾಳೆ. ಆದ್ರೆ ಸಿಸ್ಟಮ್ ರೀಬೂಟ್ ಆಗಿರೋದ್ರಿಂದ ಯಾರಿಗೂ ಇವಳು ತೊಂದರೆ ಕೊಡೋಕ್ ಆಗಲ್ಲ. ಪ್ಯಾಟ್ರಿಕ್ ಟೆಡಿನ ಬಿಟ್ಟು ಐರಿಸ್ ನ ನಾಶ ಮಾಡೋಕೆ ನೋಡಿದಾಗ ಐರಿಸ್ ಇವನಿಗೆ ಜಾಶ್ ನಿನ್ನ ಪ್ರೀತಿಸ್ತಾ ಇಲ್ಲ, ನನ್ನನ್ನ ಯೂಸ್ ಮಾಡ್ಕೊಂಡಂಗೆ ನಿನ್ನನ್ನ ಕೂಡ ಬಳಸ್ಕೊಂತಾ ಇದ್ದಾನೆ, ನೀನು ನಿಜವಾಗ್ಲೂ ಪ್ರೀತಿಸ್ತಾ ಇದ್ದಿದ್ದು ಈ ಲೈನ ಅಂತ ಅರ್ಥ ಮಾಡಿಸ್ತಾ ಇದ್ದಾಳೆ. ಪ್ಯಾಟ್ರಿಕ್ ತನ್ನ ಪ್ರೊಸೆಸರ್ಗೆ ಪ್ರೆಷರ್ ಹಾಕಿ ಯೋಚನೆ ಮಾಡಿದಾಗ ಈ ಲೈ ಜೊತೆ ಇದ್ದ ನೆನಪುಗಳು ಕಣ್ಣು ಮುಂದೆನೆ ಕಾಣಿಸೋಕೆ ಶುರು ಆಗುತ್ತೆ. ಮತ್ತೆ ಐರಿಸ್ ಕೂಡ ಸುಳ್ಳು ಹೇಳೋಕ್ ಆಗಲ್ವಲ್ಲ, ಇವಳು ನಿಜಾನೇ ಹೇಳ್ತಾ ಇದ್ದಾಳೆ ಅಂತ ಇವನಿಗೆ ಗೊತ್ತಾಯ್ತು. ಈ ಲೈ ಸಾವನ್ನಪ್ಪಿರೋದು ಕೂಡ ಇವನಿಗೆ ಅರಿವಾಗ್ತಿದ್ದಂಗೆ ಅವನಿಲ್ದೆ ನಾನೊಬ್ನೇ ಏನ್ ಮಾಡೋದು ಅಂತ ತನ್ನ ಬಾಯಿಯ ಒಳಗೆ ಈ ಶಾಕ್ ಕೊಡೋ ಡಿವೈಸ್ ನ ಇಟ್ಕೊಂಡು ಎಲೆಕ್ಟ್ರಿಕ್ ಶಾಕ್ ಕೊಡ್ಕೊಂತಾನೆ. ಇದರಿಂದ ಇವನು ಡ್ಯಾಮೇಜ್ ಆಗಿ ಆಫ್ ಆಗ್ತಾನೆ. ಐರಿಸ್ ಇನ್ನೂ ಬದುಕಿರೋ ಟೆಡಿಯ ಸಹಾಯದಿಂದ ತನ್ನ ಸೆಟ್ಟಿಂಗ್ಸ್ ನ ಚೇಂಜ್ ಮಾಡ್ಕೊಂಡು ಈಗ ಸೆಲ್ಫ್ ಕಂಟ್ರೋಲ್ ಮೋಡ್ ಅಲ್ಲಿ ಇದ್ದಾಳೆ. ಅಂದ್ರೆ ಈಗ ಇವಳನ್ನ ಯಾರು ಕಂಟ್ರೋಲ್ ಮಾಡೋಕೆ ಆಗಲ್ಲ. ತನಿಗೆ ಇಷ್ಟ ಬಂದಿದ್ದನ್ನ ಮಾಡ್ಬೋದು, ಸುಳ್ಳು ಹೇಳ್ಬೋದು, ಕೊಲೆ ಮಾಡ್ಬೇಕು ಅನ್ಸಿದ್ರೆ ಅದನ್ನ ಕೂಡ ಮಾಡ್ಬೋದು. ನಾರ್ಮಲ್ ಮನುಷ್ಯರ ರೀತಿ ಆಗಿದ್ದಾಳೆ. ಪ್ಯಾಟ್ರಿಕ್ ಹತ್ರ ಇದ್ದ ಗನ್ ತಗೊಂಡ್ ಬಂದು ಜಾಶ್ಗೆ ಇವಳು ಹೇಳ್ತಾ ಇದ್ದಾಳೆ, ಈಗ ನಾನು ನಿನ್ ಕಂಟ್ರೋಲ್ ಅಲ್ಲಿ ಇಲ್ಲ ಅಂತ. ಆದ್ರೆ ಜಾಶ್ ಇವಳ ಹತ್ರ ಎಮೋಷನಲ್ ಆಗಿ ಮಾತಾಡ್ಕೊಂಡ್ ಬಂದು ಗನ್ ಕಿತ್ಕೊಂಡು ಇವಳಿಗೆ ಹೊಡೆಯೋಕೆ ಶುರು ಮಾಡ್ತಾನೆ. ಮತ್ತೆ ಗನ್ನಿಂದ ಈ ಬಾರಿ ಹೊಟ್ಟೆಗೆ ಶೂಟ್ ಮಾಡೋ ಅಷ್ಟರಲ್ಲಿ ಐರಿಸ್ ಕಾರ್ಕ್ ಸ್ಕ್ರೂನ ಇವನ ತಲೆಗೆ ಚುಚ್ಬಿಡ್ತಾಳೆ. ಬಾಟಲ್ಗೆ ಹಾಕಿರೋ ಕಾರ್ಕ್ ನ ತೆಗೆಯೋಕೆ ಯೂಸ್ ಮಾಡ್ತಾರಲ್ಲ, ಅದೇ ಕಾರ್ಕ್ ಸ್ಕ್ರೂ ಈಗ ಜಾಶ್ ನ ತಲೆಯನ್ನ ತೂತ ಮಾಡಿದ್ರಿಂದ ಇವನು ಸಾವನ್ನಪ್ತಾನೆ. ಈಗ ಐರಿಸ್ ಫ್ರೀ ಆಗೋದ್ಲು. ಮುಂದಿನ ದಿನ ಸ್ನಾನ ಮಾಡಿ ಕೈ ಸುಟ್ಟೋಗಿರೋದ್ರಿಂದ ಮೇಲಿನ ಆರ್ಟಿಫಿಷಿಯಲ್ ಚರ್ಮ ಕಿತ್ತಾಕಿ ತಾನು ರೋಬೋಟ್ ಅನ್ನೋದನ್ನ ಕಣ್ಣಾರೆ ನೋಡ್ತಾಳೆ. ಆಮೇಲೆ ಸರ್ಗೆನ ಪೂರ್ತಿ ಹಣವನ್ನ ಇವಳೇ ತಗೊಂಡು ಹೊಡ್ತಾಳೆ. ದಾರಿಯಲ್ಲಿ ಮತ್ತೊಂದು ಕಾರಲ್ಲಿ ಐರಿಸ್ ನ ರೀತಿನೇ ಕಾಣೋ ಸೇಮ್ ಮಾಡೆಲ್ ನ ಕಂಪ್ಯಾನಿಯನ್ ರೋಬೋಟ್ ನ ನೋಡಿ ಅವಳಿಗೆ ಹಾಯ್ ಹೇಳಿದಾಗ ಆ ರೋಬೋಟ್ ಕೂಡ ಇವಳ ಕೈಯನ್ನ ನೋಡಿ ತಾನು ಕೂಡ ರೋಬೋಟ್ ಆಗಿರ್ಬೋದಾ ಅನ್ನೋ ಫೀಲಿಂಗ್ ಬರುತ್ತೆ. ಹಾಗೆ ಐರಿಸ್ ನಗಾಡ್ಕೊಂಡು ಮುಂದೆ ಹೋಗ್ತಾಳೆ. ಈಗ ಇವಳು ಸಾಯೋದಿಲ್ಲ, ಎಷ್ಟು ವರ್ಷ ಬೇಕಾದರೂ ಬಾಡಿ ಡ್ಯಾಮೇಜ್ ಆಗೋವರೆಗೂ ಬದುಕಬಹುದು. ಸೊ ಸ್ನೇಹಿತರೆ, ಈ ಮೂವಿ ಇಲ್ಲಿಗೆ ಮುಗಿಯುತ್ತೆ. ಮೇಲ್ನೋಟಕ್ಕೆ ಮೂವಿ ಸಿಂಪಲ್ ಅನ್ಸ್ಬೋದು ಸ್ನೇಹಿತರೆ, ಆದ್ರೆ ತುಂಬಾನೇ ಒಳ ಅರ್ಥ ಇದೆ. ಪ್ರಪಂಚಕ್ಕೆ ರೋಬೋಟ್ಸ್ ಇಂದ AI ಇಂದ
ತುಂಬಾನೇ ತೊಂದರೆ ಆಗ್ಬೋದು ಅಂತ ನಾವು ಅನ್ಕೊಂಡಿದ್ವಿ. ಈ ಮೂವಿಯಲ್ಲಿ ಮನುಷ್ಯರಿಂದ ಎಐಗೆನೆ ತೊಂದರೆ ಆಗುತ್ತೆ ಅಂತ ತೋರಿಸ್ತಾ ಇದ್ದಾರೆ. ಜಾಶ್ ಅಂತವರು ಹುಡುಗಿಯರ ಜೊತೆ ಕೆಟ್ಟದಾಗಿ ನಡ್ಕೊಂತಾರೆ. ಇಲ್ಲಿ ರೋಬೋಟ್ನು ಬಿಡ್ತಿಲ್ಲ. ಜೀವ ಇಲ್ದಿರೋ ರೋಬೋಟ್ ನ ನೋಡಿ ನಮಗೆ ಬೇಜಾರಾಗುವಷ್ಟು ಟಾರ್ಚರ್ ಕೊಡ್ತಾನೆ. ರೋಬೋಟ್ ನ ಜಾಗದಲ್ಲಿ ಯಾರಾದ್ರೂ ಹುಡುಗಿ ಇದ್ದಿದ್ರೆ ಅವಳಿಗೂ ಕೂಡ ಇದೇ ರೀತಿ ಮಾಡ್ತಿದ್ದ. ಇಂಥವರ ಮನಸ್ಥಿತಿ ಹೇಗಿರುತ್ತೆ, ತಮ್ಮ ಅಡ್ವಾಂಟೇಜ್ಗೋಸ್ಕರ ರೋಬೋಟ್ ಕೈಯಲ್ಲಿ ಯಾವ ರೀತಿ ಕೆಟ್ಟ ಕೆಲಸಗಳನ್ನ ಮಾಡಿಸ್ತಾನೆ ಅಂತ ಈ ಮೂವಿಯಲ್ಲಿ ತೋರಿಸಿದ್ದಾರೆ. ಐರಿಸ್ ನ ಜಾಗದಲ್ಲಿ ಜೀವ ಇರೋ ಹುಡುಗಿ ಇದ್ದಿದ್ರೆ ಹೇಗೆ ಅಂತ ಅಬ್ಯೂಸಿವ್ ರಿಲೇಶನ್ಶಿಪ್ ಇಂದ ಹೊರಗೆ ಬರಬೇಕು ಅನ್ನೋದು ಈ ಮೂವಿ ಹೇಳುತ್ತೆ. ಐರಿಸ್ ತಾನೊಂದು ರೋಬೋಟ್ ಅನ್ನೋದು ಮರೆತು ಜಾಶ್ ನ ತುಂಬಾನೇ ಪ್ರೀತಿಸಿ ಇವನು ತನ್ನ ಲೈಫ್ ಗೆ ಬಂದ್ಮೇಲೆ ಜೀವನಕ್ಕೆ ಒಂದು ಅರ್ಥ ಅನ್ನೋದು ಸಿಕ್ತು ಅಂತ ಅನ್ಕೊಂಡಿದ್ಲು. ಆದ್ರೆ ಇವಳ ಜೀವನಕ್ಕೆ ನಿಜವಾದ ಮತ್ತೊಂದು ಅರ್ಥ ಫ್ರೀಡಮ್ ಅನ್ನೋದು ಸಿಕ್ಕಿದ್ದು ಮೂವಿಯ ಕೊನೆಯಲ್ಲಿ. ಜಾಶ್ ನ ಕಂಟ್ರೋಲ್ ಇಂದ ಇವಳು ಹೊರಗೆ ಬಂದಾಗ ಈಗ ಸ್ವತಂತ್ರವಾಗಿ ಬದುಕೋದನ್ನ ಕಲಿತಾಳೆ. ಇನ್ಮೇಲೆ ಯಾರ ಕೈಗೊಂಬೆ ಆಗದೆ ಆರಾಮಾಗಿ ತನಗೆ ಇಷ್ಟ ಬಂದಿದ್ದನ್ನ ಮಾಡ್ಕೊಂಡು ಖುಷಿಯಾಗಿ ಬದುಕ್ತಾಳೆ. ಸೊ ಸ್ನೇಹಿತರೆ, ಈ ಮೂವಿಯಲ್ಲಿ ಹೇಳಿರೋ ಮೆಸೇಜ್ ಬಗ್ಗೆ ನಿಮ್ಗೇನ್ ಅನ್ಸುತ್ತೆ ಅಂತ ಕಮೆಂಟ್ಸ್ ಅಲ್ಲಿ ಮಿಸ್ ಮಾಡದೆ ತಿಳಿಸಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಇದೇ ರೀತಿಯ ವಿಡಿಯೋವಿನೊಂದಿಗೆ ಮತ್ತೆ ನಿಮ್ಮನ್ನ ಭೇಟಿ ಆಗ್ತೀನಿ. ಧನ್ಯವಾದಗಳು.